ಎಷ್ಟು ಥರದ ಹಣ್ಣು ತಿಂತೀವಿ? ಯಾವುದಾದ್ರು ಒಂದು ಗಿಡನ ನಾವು ನೆಟ್ಟಿದ್ದೀವ? ಯೋಚನೆ ಮಾಡಬೇಕಾಗುತ್ತೆ ಖಂಡಿತ. ಇಲ್ಲ ಅಲ್ವಾ? ಸೊ ನಾವು 4-6 ಗಿಡ ನೆಟ್ಟಿದಾಗ ಅದಕ್ಕೆ ಅದು ಒಳಗಡೆ ಒಂದು ಬೀಜನೂ ಇಟ್ಕೊಂಡಿರುತ್ತೆ. ಹಣ್ಣುಗಳು ಒಂದು ಬೀಜನೂ ಜೊತೆಲಿ ಇಟ್ಕೊಂಡಿರುತ್ತೆ. ಎಲ್ಲರೂ ಬಿಸಾಕ್ತಾನೇನೋ ಅವನು, ಎಲ್ಲರೂ ಗಿಡ ನೆಡ್ತಾನೇನೋ ನನ್ನ ವಂಶವೃದ್ಧಿಗೆ. ಯಾಕೆಂದರೆ ಇವನಿಗೆ ಬೇಕಾದ, ಅಥವಾ ಇವನಿಗೆ ಅಥವಾ ಇವಳಿಗೆ ಯಾರಿಗಾರು ಆಗಲಿ, ಈ ಮನುಷ್ಯನಿಗೆ ಬೇಕಾದ ಆಹಾರ ಪದಾರ್ಥಗಳನ್ನು ನಾನು ತಯಾರಿಸ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ ಅಂತ ಅದೇನು ತಯಾರಿಸಿ ಅದು ಯೋಚನೆ ಮಾಡಿ ಕೊಡ್ತಾ ಇರಲ್ಲ. ಅದರ ಜೀವನ ಮಾಡ್ತಾ ಇರುತ್ತೆ. ಅದರದ್ದು ಜೀವನನ ಮುಂದುವರ್ಸೋಕ್ಕೋಸ್ಕರ ಏನೇನು ಬೇಕೋ ಅದು ಮಾಡ್ಕೋತಾ ಇರುತ್ತೆ. ಯಾಕೆ ಜಾಸ್ತಿ ಮಾಡುತ್ತೆ ಅಂತಂದರೆ, ನೀವೊಂದು ಯೋಚನೆ ಮಾಡಿರ್ಬೋದು, ಒಂದು ತುಂಬ ತುಟ್ಟ ತುದಿನಲ್ಲಿ ಒಂದು ಹಣ್ಣು ಬಿಟ್ಟಿರುತ್ತೆ, ಯಾರೂ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಜಾಗದಲ್ಲಿ. ಯಾಕೆ ಬಿಡುತ್ತದು? ಅಟ್ಲೀಸ್ಟ್ ಅದೊಂದು ಬಿಟ್ಟರೆ ಕೆಳಗಡೆ ಬಿದ್ದು ನಾನು ಮತ್ತಿನ್ನೊಂದು ಗಿಡ ಆಗಿ ಹುಟ್ಬೋದು, ಅಥವಾ ನನ್ನ ಇನ್ನೊಂದು ಗಿಡ ಬೆಳಿಬೋದು ಅಂತ. ಇದು ಧರ್ಮದ ಪರಿವಾಕ್ಯ. ಅಂದರೆ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ಪರಿಜ್ಞಾನ ನನ್ನಲ್ಲಿರಬೇಕು. ಯಾಕೆ ಮಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ನನ್ನಲ್ಲಿರಬೇಕು.